ಲೋ ಅಣ್ತಮ್ಮ, ಕಾಲೇಜ್ ಹೋಗ್ಬೇಕಾರೆ ಬರ್ಬೇಕಾರೆ 3 ಹೊತ್ತು ನಾನ್ ನಿನ್ ಜೊತೆಲೆ ಇರ್ತಿದ್ನಲ್ಲ, ಇದೆಲ್ಲ ಯಾವ ಗ್ಯಾಪಲ್ ಆಯ್ತು ಅಂತ. ಫೈನಲ್ ಇಯರ್ ಓದ್ಬೇಕಾದ್ರೆ ನೀನ್ ಚಿಕನ್ ಗುನ್ಯಾ ಬಂದ್ ಅಡ್ಮಿಟ್ ಆಗಿದ್ದಲ್ಲ ಚಿಕ್ಕ, ಆ ಗ್ಯಾಪ್ ಅಲ್ಲಿ. ಆ ಚಿಕನ್ ಗುನಿಯಾ ಗ್ಯಾಪಲ್ಲೇ ಒಂದ್ ಗುಣ ಹಾಕಬಿಟ್ಟಿದ್ಯಲ್ಲ ಮಗ ನೀನು. ಇನ್ ನಮ್ಗೇನಾದ್ರೂ ಬರ್ಬಾರ್ದು ಬಂದ್ ಒಂದ್ 6 ತಿಂಗಳು ಮನಿ ಕಬಿಟ್ಟಿದ್ರೆ ಸೋಮನೆ ಮಾಡ್ಕೊಂಡ್ ಕಂಕ್ಲಲ್ಲಿ ಒಂದ್ ಕೊಟ್ ಕರ್ಕೊಂಡ್ ಬಂದ್ಬಿಡ್ತಿದ್ದೇನು. ನೀವ್ ಹೇಳಿ. ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂತ. ಎಷ್ಟು ಮಾಡ್ತೀರಾ ನೀವ್, ಮಾಡಿರೋರು ಅಲ್ಲೇ ಇದೀರಾ, ಮಾಡಿಸ್ಕೊಂಡಿರ್ತಾರ, ಇಲ್ಲಿ ನಿಂತಿದ್ದಾರೆ. ಇಷ್ಟೇ ನೀವ್ ಹರ್ದಾಕೊಂಡ್ರು ನಿಮ್ಗೆ ಏನು ಮಾಡಕ್ಕಾಗಲ್ಲ. ಕರೀರಿ ಮಾಡ್ತಾಳೆ ಅಂತ ಹೇಳಿದ್ರು, ನೋಡ್ಕೊಂಡ್ ಮಾಡಮ್ಮ ಅಂತಂದ್ರು. ಹ್ಞೂ ಅಣ್ಣ ಆಯ್ತು ನೈಟ್ ಎಲ್ಕ ಬರಮ್ಮ ಅಂತಂದ್ರು. ನೈಟಿನ ಯಾವ್ದಾರು ಚೆನ್ನಾಗಿರಮ್ಮ, ಒಂದ್ ಮಾತು ಹೇಳಿದ್ರೆ ನಿಮ್ ಮುಂಚೆನೆ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ ಅಣ್ಣ. ಅಣ್ಣ ಎಲ್ಲ ಹೇಳಾಯ್ತು ಅಕ್ಕ, ಹೇಳಾಯ್ತು ಅಕ್ಕ, ಇಷ್ಟ ಹೇಳೋದು. ಹಲೋ ಫ್ರೆಂಡ್ಸ್, ಜೀವನದಾಗ ಮುಂದೊಂದು ದಿನ ನಮ್ಮವರೇ ನಮ್ಗೆ ಮುಳುವಾಗ್ತಾರ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಅದು ಇವತ್ತು ಬಿಗ್ ಬಾಸ್ ಮನೆ ಒಳಗೆ ಪ್ರೂಫ್ ಆಯ್ತು ನೋಡ್ರಿ. ಈ ಪ್ರೋಮೋನ ನೋಡಿಗಿಸಿಂದ ನನಗೆ ಬಹಳ ಬೇಜಾರಾಗಿದಾಗ, ಯಾರು ಏನು ಮಾಡಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ಬಟ್ ಕಾವ್ಯ ಹಿಂಗೆ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಕಾವ್ಯ ದಿಸ್ ಇಸ್ ನಾಟ್ ಫೇರ್. ಯಾಕಂತಂದ್ರೆ ಗಿಲ್ಲಿ ನಿಮಗೊಂದು ಬೆನ್ನೆಲುಬಾಗಿದ್ದನು, ಬಟ್ ನೀವು ಈ ಥರ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿಗೆಸಿಂದ ನಮ್ಮ ಮನಸ್ಸನ್ನೆಲ್ಲ ಒಡೆದು ಬಿಟ್ರಿ. ನಿಮ್ಮ ಮೇಲೆ ಏನೋ ಒಂದು ಒಳ್ಳೆ ಅಭಿಪ್ರಾಯ ಮತ್ತೊಂದು ಅಭಿಮಾನ ಕೂಡ ಇತ್ತು ನಮಗೆ. ಒಂದು ಕಡೆ ಗಿಲ್ಲಿ ಗೆದ್ದಿಲ್ಲ ಅಂದರೆ ನೀವಾದರೂ ಗೆಲ್ಬೇಕು, ಇಬ್ಬರೂ ಗೆಲ್ಬೇಕು, ಒಬ್ರು ರನ್ನರ್ ಅಪ್ ಆಗಬೇಕು, ಒಬ್ಬರು ಫಸ್ಟ್ ಬರ್ಬೇಕಂತ ಹೇಳಿಗೆಸಿಂದ. ಬಟ್ ಇವತ್ತಿನ ಈ ವಿಡಿಯೋ ನೋಡಿ ನಿಜವಾಗ್ಲೂ ನಮ್ಮೆಲ್ಲರೂ, ನಮ್ಮ ಕರ್ನಾಟಕದಾಗ ಎಷ್ಟು ಜನ ಆರಲ್ಲ ಗಿಲ್ಲಿ ಫ್ಯಾನ್ಸ್, ಎಲ್ಲರ ಫ್ಯಾನ್ಸ್ದು ಮನಸ್ಸು ನೀವು ಹೊಡೆದು ಬಿಟ್ರಿ. ಛೇ, ಬಹಳ ಬೇಜಾರಾಯ್ತು ನಮಗೆ. ನಿನ್ನೆ ಮೊಬೈಲಲ್ಲಿ ವೆದರ್ ರಿಪೋರ್ಟ್ ನೋಡಿ ಮಳೆ ಬರುತ್ತೆ ಅಂತ ಊರಲ್ಲಿರೋರಿಗೆಲ್ಲ ಹೇಳಿದ್ದೆ. ಮಳೆ ಏನೋ ಬಂತು. ಇವತ್ತು ಊರಲ್ಲೆಲ್ಲ ನನ್ನ ಬಗ್ಗೆನೇ ಮಾತಾಡ್ತವ್ರೆ. ನನ್ನ ಮೈಯಲ್ಲಿ ದೇವ್ರು ಬರುತ್ತಂತೆ. ನಾನ್ ಬೇ ಆಗಲಿದ್ದು ಫೋನ್ ನೋಡ್ಕೊಂತ ಕುಂತ್ಕೊಂಡು ಅಡಿಗೆನ ಮಾಡಿಲ್ಲ. ಇಲ್ಲತ್ತೆ, ನನಗೆ ಇವತ್ತು ಮೂಡ್ ಸರಿಗಿಲ್ಲ, ಹೊರಗಡೆಯಿಂದ ಆರ್ಡರ್ ಮಾಡು. ಹೌದಾನ, ಸರಿ ತಗ ನನ್ ಫೋನ್ ಕೊಡು. और अभी तो रुको, क्लाइमैक्स अभी बाकी. A few moments later. ಇದೇನ್ ಅತ್ತೆ ಫೋನ್ ಮಾಡಕತ್ತಾಳಲ್ಲ? ಹಲೋ, ಹಾ ಅತ್ತೆ ಹೇಳು. ಸಸಿ ನನ್ ಗುಣಕ್ಕ ಅನ್ನ ಸಾರು ರೊಟ್ಟಿ ಕುಂದಪಲ್ ಚಟ್ನಿ ಮಾಡಿಡವ. ಹಾ, ನಾನು ಹೊರಗಡೆಯಿಂದ ಆರ್ಡರ್ ಮಾಡಂತ ಹೇಳಿದ್ದಿಲ್ಲ? ಹೊರಗಡೆನ ಬಂದು ಆರ್ಡರ್ ಮಾಡಕತ್ತೀನಿ, ಒಳಗಿಲ್ಲ ನೀಗ. ಶೂಟಿಂಗ್ ಬಂದಿದೀವಿ ಇಲ್ಲಿ ಕಲಾಸಪಡಕ್ಕೆ. ಕಲಾಸಪಡೆ ಒಂದು ಸಾಂಗು ಇದೆಯಲ್ಲ, ನಾವೆಲ್ಲರೂ ಬಂದಿದ್ದೀವಿ. ಬೆಂಡೆಕಾಯಿ ಮುರಿದಾಕ್ದೆ, ಎಣ್ಣೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಾಕಿ, ಎಣ್ಣೆನ ಉಯ್ದಾಕಿ, ಕರಿಬೇವು ತರ್ದಾಕಿ, ಅವರೆಕಾಳು ಹುಡ್ದಾಕಿ, ಟೊಮೊಟೊನ ಉಯ್ದಾಕಿ, ಈರುಳ್ಳಿನ ಕುಯ್ದಾಕಿ, ಎಣ್ಣೆನ ಉಯ್ದಾಕಿ, ತಿರ್ಗಾ ಸಾಂಬಾರ್ ಪುಡಿ ಹಾಕಿ, ಉಪ್ಪನ್ನ ಎತ್ತಾಕಿ, ಕುಕ್ಕರ್ ಮುಚ್ಚಾಕಿ, ಆಮೇಲೆ ತಿಂದಾಕಿ, ಚೆನ್ನಾಗಿ ನಿದ್ದೆನ ಮಾಡಾಕಿ, ಚೆನ್ನಾಗಿ ತಿಂದಾಕಿ, ಆಮೇಲೆ ಹೋಗಿ ಹೌದಾಕಿ, ಬೆಳಗ್ಗೆ ಎದ್ದಿ ಚೆನ್ನಾಗಿ ಹಾಕಬೇಕು. ಬಾಯ್ ಏನಂದಿರ? ಬಾಯ್ ಬಾಯ್ ಬಾಯ್, ಜಾಲಿ ಜಾಲಿ, ಎಲ್ಲ ನೋಟೆಲ್ಲ ಖಾಲಿ, ನೋಟೆಲ್ಲ ಖಾಲಿ. ಎಲ್ಲ ಇದ್ದು ಬಾರಕ್ ಅಂತ ಏನು ಮಾಡಕ್ಕಾಗಲ್ಲ, ಬೇಗ ಹೋಗ್ತಾ ಇದೀವಿ. ಏನಾದ್ರು ಶೂಟ್ ಮಾಡ್ತಾ ಇದೀವಿ, ಬಿಸಿ ಆಗಿದ್ವಿ, ಬನ್ನಿ ಹೋಗೋಣ. ನೀನ್ ಯೋಗ್ಯತೆಗೆ ನಿನ್ ಪ್ರೊಫೈಲ್ ಫೋಟೋ ಹಾಕೋ ಇದ್ದೇ ಇಲ್ಲ. ನೀನ್ ಅಷ್ಟೊಂದು ಗಂಡ್ಸಾಗಿರೋ ನೀನ್ ಪ್ರೊಫೈಲ್ ಫೋಟೋ ಹಾಕೋ ಗಂಡು. ಲೋ ಮಧು, ಈಗಿನ ಕಾಲದ ಮಕ್ಕಳಿಗೆ ಮರು ಅಂದ್ರೆ ಮರು ಕಣ. ಯಾಕೆ ಮಮ್ಮಿ, ಏನಾಯ್ತು? ಹುಡುಗಿ ನೋಡು ಟಿ ಶರ್ಟ್ ಹಾಕೊಂಡವಳೆ, ಪ್ಯಾಂಟ್ ಹಾಕದ್ನೆ ಮರ್ತ್ ಬಿಟ್ಟವಳೆ. ಮಮ್ಮಿ ಕರೆಕ್ಟು ಇರೋಲ್ಲ ಹೇಳ್ಬಿಟ್ ಬರ್ತೀನಿ, ಪಾಪ ಮರ್ತೋಗ್ಬಿಟ್ಟವಳೆ. ಮಾವ್ ಏನಂಟಿ? ಮಾವ್, ನೀನು ಟಿ ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕದ್ನೆ ಮರ್ತ್ ಬಿಟ್ಟಿದ್ಯಾ. ಮನೆಗೆ ಹೋಗಿ ಪ್ಯಾಂಟ್ ಹಾಕೊಂಬ ಹೋಗು, ನೋಡ್ದವ್ರು ಏನನ್ನ ಅನ್ಕೊಂತಾರೆ. ಅಯ್ಯೋ ಆಂಟಿ, ನನ್ ಚಡ್ಡಿ ಹಾಕೊಂಡಿದೀನಿ, ಇದು ಓವರ್ ಸೈಜ್ ಟಿ ಶರ್ಟ್, ಟ್ರೆಂಡ್ ಆಂಟಿ. ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಬಿಕಿನಿ ಹಾಕೋತೀನಿ, ಇನ್ನೊಂದ್ ಏನೋ ಹಾಕೋತೀನಿ ಗುರು. ನಿಮ್ಗೆ ಏನ್ರಿ ತಿಕ್ಕವ್ರಿ? ನಿಮ್ಗೇನೋ ಊರಿನಾ? ಅದೇ ಮೂವಿಲಿ ಹಾಕೊಂಡ್ಬಿಟ್ರೆ ಹಿಂಗ್ ಜೊಲ್ ಸುರ್ಸ್ಕೊಂಡ್ ನೋಡ್ತಿರ್ತೀರಾ, ಜೊಲ್ ನನ್ ಮಕ್ಳು. ಹಾಯ್ ಆಂಟಿ. ಹಾಯ್. ಏನಿಲ್ಲ, ಒಂದ್ ಸ್ಮಾಲ್ ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೊಣ ಅಂತ ಬಂದೆ. ಕೇಳಿ. ಅದೇ ಕುಡಿಯೋದ್ ಬಿಟ್ಬಿಡೋಣ ಅನ್ಕೊಂಡಿದೀನಿ, ನೀವೇನಂತೀರಾ? ಮೆಂಟಲ್ ಲೈಫಲ್ಲಿ ಏನು ಹೋಗೋದಿಲ್ಲ, ಕುಡಿಬೇಕು, ಸೇದ್ಬೇಕು, ಸಾಯ್ಬೇಕು.
ಹಂಗಂತೀರಾ? ಅಷ್ಟೇ ಅಷ್ಟೇ. ಯಾವ ದಿಕ್ಕಿದ್ದೀರಾ ಆಂಟಿ? ರೀ ಟೀ ಕುಡಿಯೋಣ ನಡ್ರಿ. ಅಕ್ಕ ನಿಮ್ ಸರಿಗತಿ ಹಾಲು ಕುಡಿಬೇಕು. ಒಪ್ಪರ್ ನನ್ ಮಗನ ಗಂಡ ನನ್ನೇ ತೆರಿಗೆತ್ತು ಹಾಲು ಕುಡಿದ್ನಿ ಅಂತ ನಿಂಗೆ ಹಾಲು ನೋಟ ಬೆಲೆ ಕೊಡ್ತಿರೋ ಅವನೊಬ್ಬ ಅಪ್ರಯೋಜಕ. ಅವನ ನಂಬ್ಕೊಂಡು ಹೆತ್ತೋರ್ನೆ ಬಿಟ್ಟು ಬಂದ್ರು ಇವಳು ಅದೇ ಅದೇ. ಇವರಿಬ್ರು ಯಾವತ್ತೂ ಉದ್ಧಾರ ಆಗಕ್ಕಿಲ್ಲ. ಎಲೆನೇ ಕಟ್ಟೋಕಾಗ್ತಿರೋ ಆಸ್ತಿ ನೀವಿರುವಾಗ ನನ್ಗಿದೆಲ್ಲ ಯಾಕಪ್ಪಾಜಿ? ನೀವ್ ಯಾವಾಗ್ಲೂ ಇಲ್ಲಿರ್ತೀರಾ? ಎಲ್ಲಿ? ನಡಿ ಮಗ, ಪ್ರಪಂಚ ಬೋ ವಿಶಾಲವಾಗದೆ. ಯಾರು ಮಾಡ್ದಲೇ ಇರೋಂತ ತೆಪ್ಪ ನೀನೇನು ಮಾಡಿಲ್ಲ. ಓ ನಡಿ ನಡೆಯವ. ಹೋ ಫೈನಲಿ ರಾಶಿಕನ್ಗೆ ಬೈತವ್ರೆ. ಕೊನೆಗೂ ಅವ್ರ ಟೀಮಲ್ಲಿ ಒಬ್ರಿಗೆ ಮುಗಿತಾವ್ರಲ್ಲ, ಅವ್ರು ಮಾಡಿದ್ದೆಲ್ಲ ಸರಿ ಇಲ್ಲ ಅಂತ ಹೇಳಕ್ಕೆ. ಕೇಳಿಸಿ ತಾನೇ ಕೈ ಎತ್ತಿದ್ ನೀವು. ಹಾ ಇದು ಕೇಳಿ ಸರ್, ಇದು ಕೇಳಿ. ರಕ್ಷಿತಾ ಇಸ್ಬೇಕು. ವಾರ ಇಡೀ ಹಿಂಗೆ ಮಾತಾಡೋಳು ಇವತ್ ಸುದೀಪ್ ಸರ್ ಮುಂದೆನೆ ಹಿಂಗ್ ಮಾತಾಡ್ತಾವಳೆ. ಬಿಡ್ತಾರ ಅವರು? ಚಾನ್ಸೇ ಇಲ್ಲ. ಇವತ್ ಹಾಕೊಂಡ್ ರುಬ್ಬಿ ಸರ್ ಅವಳಿಗೆ ಅನ್ಸುತ್ತೆ. ಸೊ ಸರಿ ಇರೋದಕ್ಕೆ ಏನ್ ಮಾಡ್ಬೇಕು? ಅಲ್ಲ ಮೇಡಮ್ ಹೇಳ್ದಂಗೆ ನಾನು ಕರೆಕ್ಟ್. ನೀವೇನ್ ಹೇಳಿದ್ರ? ಹಾ ಈ ಅಚಾನಕ್ ಸುದಿ ವಿಷಯಕ್ಕೆ ಹೆಂಗೋಯ್ತು? ಅಶ್ವಿನಿ ಗೌಡ ಕೊಟ್ಟಿದ್ ಸ್ಟೇಟ್ಮೆಂಟು. ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟೋರ್ ಹತ್ರ ಫಸ್ಟ್ ಕ್ಲಾರಿಟಿ ತಗೋಬೇಕಲ್ವಾ? ಇದೆಂತ ಪಂಚಾಯ್ತಿ ಗುರು? ಈ ಪಂಚಾಯ್ತಿಗಿಂತ ನಾರ್ಮಲ್ ಎಪಿಸೋಡೇ ಪರವಾಗಿಲ್ಲ. ಒಟ್ನಲ್ಲಿ ಏನ್ ಗೊತ್ತಾ, ಈ ಒಂದು ಶೋಗೆ ಫ್ಯಾಕ್ಟ್ಸ್ ಮ್ಯಾಟರ್ ಆಗಲ್ಲ, ನರೇಟಿವ್ಸ್ ಅಷ್ಟೇ ಮ್ಯಾಟರ್ ಆಗೋದು. ಏನ್ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಅವ್ರಿಗೆ ಇಷ್ಟ ಬಂದಂಗೆ ಟ್ವಿಸ್ಟ್ ಮಾಡ್ಕೋತಾ ಇದಾರೆ. ಅಶ್ವಿನಿ ಗೌಡ ಅವ್ರ ಎಲ್ ಬಿಲ್ದಿದ್ ನಾಲ್ಗೆಯಿಂದ ಏನ್ ಬೇಕಾದ್ರೂ ಹೇಳ್ಬೋದು. ಯಾರಾದ್ರೂ ಕೇಳ್ತಾರಾ? ಯಾರು ಕೇಳಲ್ಲ. ಯಾಕಂದ್ರೆ ಅಶ್ವಿನಿ ಗೌಡ ಅಲ್ಲಿದ್ದಾರೆ. ಸುದಿ ಬಕೆಟ್ ಅಂತ ಪಾಯಿಂಟ್ ಔಟ್ ಮಾಡಕ್ಕೆ ನೆಕ್ಸ್ಟ್ ಪಾಯಿಂಟ್ ಬರ್ಬೋದಿತ್ತಲ್ಲ. ಈಗ ಅಶ್ವಿನಿ ಗೌಡ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಎಲ್ಲೋಯ್ತು? ಒಟ್ನಲ್ಲಿ ಸುದೀಪ್ ಸರ್, ಬಿಗ್ ಬಾಸ್ ಟೀಮು ಅಶ್ವಿನಿ ಕೈಗೆ ಟ್ರೋಫಿ ಕೊಟ್ಟು ಕಳ್ಸಕ್ಕೆ ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇದ್ರ ಮಧ್ಯದಲ್ಲಿ ಪಂಚಾಯ್ತಿನೂ ನಡೆಸ್ಬೇಕು, ಪಾಪ ದಿನ ಪ್ರೋಗ್ರಾಮು ನಡೆಸ್ಬೇಕು. ಸುಮ್ಮನೆ ನಾಮಕ ವಸ್ತೆಗೆಲ್ಲನೂ ಮಾಡ್ತಾ ಇದ್ದಾರೆ. ಇಷ್ಟೇನಾ? ಮುಗ್ದೋಯ್ತಾ ಪಂಚಾಯ್ತಿ? ಅಂದರೆ ಸುದಿ ಅಶ್ವಿನಿಗೆ ಸಿಗ್ನಲ್ ಮಾಡಿ ರಾಶಿಕನ್ನೇ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡೋಣ ಅದ್ರ ಬಗ್ಗೆ ಮಾತಾಡಿಲ್ಲ. ರಕ್ಷಿತಾಗೆ ಅವಮಾನ ಮಾಡ್ತಾ ಇದ್ರು, ಇಲ್ದೇ ಇರೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಹೆಸರಿಗೆ ಮಾತ್ರ ನಾನು ಎಲ್ಲ ಕಂಟೆಸ್ಟೆಂಟ್ ಪರ ಸ್ಟ್ಯಾಂಡ್ ತಗೋತೀನಿ. ಈ ರಾಶಿಕನ್ಗೆ ರಿಷಿಗೆ ಹೇಳಿದ್ನೆ ಒಂದು 10% ಅಶ್ವಿನಿ ಗೌಡ ಹೇಳ್ತಾ ಇಲ್ವಲ್ಲ ಗುರು. ಅಯ್ಯೋ ಅಯ್ಯೋ ನಿಮ್ ಶೋಗೇಶ್ ನನ್ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ಕೂತ್ಕೊಳ್ಳ. ಯಾರವನು? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಒಂಥರ ದೊಡ್ಡ ಅಟಂ ಬಾಂಬ್ ಇದ್ದಂಗೆ ಸರ್ ಇವರು. ಬರೀ ಇಂಥದೆಯ ಹೇಟರ್ಸ್ಗಳ ನಿಮಗೆ ಬರ್ಬಾರ್ದು ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ. ನಿಮ್ಮ ಪಾಪ ಕರ್ಮಗಳು ತುಂಬೋವರೆಗೂ ಅಷ್ಟೇ ನಿಮ್ಮ ಹಾರಾಟ ಚೀರಾಟ ಅಲ್ಲ. ಪಾಪ ಕರ್ಮಗಳು ತುಂಬಿದ ಮೇಲೆ ಕರ್ಮ ಆಡಿಸ್ದಂಗೆ ಆಡಬೇಕಾಗುತ್ತೆ. ಹುಷಾರಾಗಿರಿ. ನಿಮ್ಮ ಕೈ ಕಾಲು ಬಿದ್ದೋಗಿ ನಿಮಗೆ ಹಾಸಿಗೆ ಹಿಡಿತೀರಲ್ಲ, ಅವಾಗ ಒಂದು ನಾಯಿನೇ ನಿಮ್ಮನ್ನ ಮೂಸ್ ನೋಡೋಕೆ ಬರಲ್ಲ. ಇದ್ದಷ್ಟು ದಿನ ಒಬ್ಬರಿಗೆ ಒಳ್ಳೇದನ್ನು ಮಾಡಿ, ಒಳ್ಳೇದು ಮಾಡೋಕ್ಕಾಗ್ಲಿಲ್ವಾ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ರಿ. ನಿಮ್ಗೆ ಯಾರೇ ಬೇಡ ಅಂದರು ಒಂದಲ್ಲ ಒಂದಿನ ನಿಮ್ಮ ಮಾಡಿರೋ ಪಾಪಗಳು ಕರ್ಮಗಳು ನಿಮಗೆ ಹಾಸಿಗೆ ಹಿಡಿಯೋ ಥರ ಮಾಡೇ ಮಾಡುತ್ತೆ. ಚಪ್ಪರಗಳ ಅನುಭವಿಸಿ ಸಾಯಿ, ನರ್ಲಿ ಸಾಯಿರಿ. ನಿಮಗೆ ಡೈರೆಕ್ಟ್ ಸಾಯಬಾರ್ದು, ನರ್ಲಿ ಸಾಯಬೇಕು. ನೀವೇನೇ ಕುಗ್ಸೋ ಪ್ರಯತ್ನ ಮಾಡಿ, ಏನೇ ಮಾಡಿ, ನಾನು ಹೇಗಿರ್ಬೇಕೋ ಹಾಗೇ ಇದ್ದೀನಿ, ಹಾಗೇ ಇರ್ತೀನಿ ಕೂಡ. ತಲೆನೇ ಕೆಡ್ಸ್ಕೊಳಲ್ಲ. ನಿಮಗೆ ಟಕ್ಕರ್ ಕೊಡ್ತಾನೆ ಇರ್ತೀನಿ. ನಿಮಗೆ ಏನಾಗುತ್ತೆ ಅದು ಮಾಡ್ತೀನಿ ನಾನು.